Find the points on the x-axis which are at a distance of 2 root of 5 from 7 comma minus 4. How many such points are there? ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಹುಡುಗರ? ಮೊದಲನೇದಾಗಿ ಪಾಯಿಂಟ್ ಎ ಕೊಟ್ಟಿದ್ದಾರೆ, ಅದನ್ನು ಹೇಳ್ಬೋದು. ಅದಾಯಿತು ಅಂದಮೇಲೆ ಇನ್ನೇನು ಕೊಟ್ಟಿದ್ದಾರೆ? ಮತ್ತೊಂದು ಪಾಯಿಂಟ್ ಇದೆಯಂತೆ, ಅದು ಎಕ್ಸ್ ಆ್ಯಕ್ಸಿಸಲ್ಲಿ ಇದೆಯಂತೆ. ಎಕ್ಸ್ ಆ್ಯಕ್ಸಿಸ್ ಮೇಲಿದ್ರೆ ಅದರ ಏನು ಪ್ರಾಪರ್ಟಿ ಏನೋ? ಹೌದು, ವೈ ಕಾಂಪೊನೆಂಟ್ 0 ಆಗುತ್ತೆ ಅಲ್ವಾ? ಎಲ್ಲಿದೆ ಅದು? ಇಲ್ಲಿದೆ ನೋಡಿ, ಇದು ಎನಿ ಪಾಯಿಂಟ್ ಆನ್ ದ ಎಕ್ಸ್ ಆ್ಯಕ್ಸಿಸ್ ಇಸ್ x, 0. ಸರಿನಾ? ಓಕೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಮತ್ತೇನು ಕೊಟ್ಟಿದ್ದಾರೆ? ಎ ಬಿ ಲೆಂತ್ ಕೊಟ್ಟಿದ್ದಾರೆ. ಸೊ ಎ ಬಿ ಇಸ್ 2 root of 5 ಯೂನಿಟ್. Working distance formula would be x2 minus x1 the whole square plus y2 minus y1 the whole square to the power of half. So AB is equal to x2 minus x1 the whole square plus y2 minus y1 the whole square to the power of half. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿತ್ತು, ಸುಮ್ಮನೆ ಬರದೆ ಅದನ್ನು. ಒಂದು ಸ್ಟೆಪ್ ವೇಸ್ಟ್ ಆಗುತ್ತಲ್ವಾ? ಹಾಂ, x2ನ ನಾವು x ಅಂತ ತೊಗೊಳೋಣ. ಇದು 7 ಆಗುತ್ತೆ. ಇದು -4 and 0 ಆಯಿತಾ ಹುಡುಗರ? ದ ಹೋಲ್ ಸ್ಕ್ವೇರ್. ಓಕೆ, ಇವಾಗ ಇದೆಷ್ಟಿದು? 2 root of 5 ಎರಡು ಕಡೆಯಿಂದ ಸ್ಕ್ವೇರ್ ಮಾಡ್ತು ಅಂತ ಹೇಳಿದ್ರೆ x minus 7 the whole square, ಇದು 16 ಆಗುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಅಲ್ವಾ? ಸೊ ಇದೇನಾಗುತ್ತೆ? ಇದು 4 into 5 ಆಗುತ್ತೆ. ಇದು ಹೇಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂಸಿಂಗ್ ದ ಫಾರ್ಮುಲಾ ಎ ಬಿ ಹೋಲ್ ಟು ದ ಪವರ್ ಆಫ್ ಎನ್ ವಿಚ್ ಇಸ್ ಎ ಟು ದ ಪವರ್ ಆಫ್ ಎನ್ ಇಂಟು ಬಿ ಟು ದ ಪವರ್ ಆಫ್ ಎನ್. ಸೊ ಇಲ್ಲಿ ಎ ಬಿ ಅಂತ ಹೇಳಿದ್ರೆ 2 ಮತ್ತು √5 ಅದನ್ನು ಸ್ಕ್ವೇರ್ ಮಾಡೋದು ಅಂತ ಹೇಳಿದ್ರೆ ಪ್ರತಿಯೊಂದು ಟರ್ಮ್ ನಾವು ಸ್ಕ್ವೇರ್ ಮಾಡಬೇಕು. ಆ್ಯಂಡ್ ಸೊ ದಿಸ್ ವಿಲ್ ಬಿ ಈಕ್ವಲ್ ಟು x minus 7 ದ ಹೋಲ್ ಸ್ಕ್ವೇರ್ ಪ್ಲಸ್ 16. ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ಇಸ್ 20 minus 16 ದಟ್ ಇಸ್ 4 is equal to x minus 7 the whole square. So x minus 7 is equal to plus or minus 2, taking root both the sides. So therefore case 1, x minus 7 is equal to 2, so x is equal to 9. Case 2, x minus 7 is equal to minus 2, so x is equal to ಪ್ಲಸ್ ಆಗುತ್ತೆ 5 ಅಲ್ವಾ ಹುಡುಗರ? ಗೊತ್ತಾಯ್ತಲ್ವಾ? ಇಲ್ಲಿ ಸ್ಕ್ವೇರ್ ರೂಟ್ ತೊಗೊಂಡಾಗ ಏನಾಗುತ್ತೆ? ಇಲ್ಲಿ ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ. 4 ಸ್ಕ್ವೇರ್ ರೂಟ್ ಏನಂತ ಹೇಳಿದ್ರೆ 2 ಪ್ಲಸ್ 2 ಇಲ್ಲ -2 ಅಂತ ಹೇಳಿದ್ರೆ 2 into 2 is 4, -2 into -2 is +4. ಎರಡು ರೀತಿಯಲ್ಲೂ +4 ಬರುತ್ತೆ ಅಲ್ವಾ? ಸೊ ಇಲ್ಲಿ ಕೇಸ್ 1 ಕೇಸ್ 2 ಅಲ್ಲಿ ಏನೇನು ಮಾಡ್ತಾ ಇದ್ದೀನಿ? ಕೇಸ್ 1 ಅಲ್ಲಿ +2 ತೊಗೊತೀನಿ, ಕೇಸ್ 2 ಅಲ್ಲಿ -2 ತೊಗೊತಾ ಇದ್ದೀನಿ. ಸಾಲ್ವ್ ಮಾಡಿದಾಗ 5 ಬರ್ತಾಯಿದೆ, 9 ಬರ್ತಾಯಿದೆ. ಸೊ ಕೊನೆಯದಾಗ ಉತ್ತರ ಏನು? ಎಂಥದಿದೆ ಹುಡುಗರ? ಹೌ ಮೆನಿ ಸಚ್ ಪಾಯಿಂಟ್ಸ್ ಆರ್ ದೇರ್? ದೇರ್ ಆರ್ 2 such points and they are ಏನೇನು ಹುಡುಗರ? 9, 0 ಮತ್ತು 5, 0 are the points. ಅಲ್ವಾ? ಅದೇ ಪ್ರಶ್ನೆ ತಾನೆ, ಎಷ್ಟು ಪಾಯಿಂಟ್ಸ್ ಇದೆ ಮತ್ತು ಏನು ಅಂತ ಹೇಳಿ ಅಲ್ವಾ? ಸೊ ಇದನ್ನು ಸಿಮ್ಯುಲೇಟ್ ಮಾಡಿ ನೋಡ್ಬಿಡೋಣ. ತಿರ್ಗಾ ಟ್ರಯಾಂಗಲ್ ಗ್ರಾಫ್ ಜನ್ರೇಟರೇ ಉಪಯೋಗಿಸ್ತೀನಿ. ಇಲ್ಲಿ ಎಕ್ಸು ಮೊದಲನೇ ಪಾಯಿಂಟು ಎಂಥದ್ದು? 7 ಮತ್ತು -4 ಮತ್ತು 9 and 0 ಮತ್ತು 5 and 0 if I'm right.
ಮಿನಿಟ್. ಹಾಂ ನೋಡಿ ಇಲ್ಲಿ ಸ್ವಲ್ಪ ರೀಅರೇಂಜ್ ಮಾಡ್ತೀನಿ. ನಿಮ್ಮ ಎಕ್ಸ್ ಆ್ಯಕ್ಸಿಸ್ಸು ಅಲ್ಲಿದೆ. ಸೊ ಇದು ನಿಮ್ಮ ಎಕ್ಸ್ ಆ್ಯಕ್ಸಿಸ್ ಹುಡುಗರೆ, ಸರಿನಾ? ಇದು ಆ್ಯಕ್ಚುಲಿ ಪುಟ್ಟದಾಗ ಕಾಣಬೇಕು, ತುಂಬ ದೊಡ್ಡದಾಗೋಯ್ತು. ಇವಾಗ ಸರಿ ಹೋಯ್ತು ನೋಡಿ. ಇದು ನಿಮ್ಮ ಎಕ್ಸ್ ಆ್ಯಕ್ಸಿಸ್. ವೈ ಆ್ಯಕ್ಸಿಸ್ ಎಲ್ಲೋ ಇದೆ, ಅದು ಈ ಕಡೆ ಬರುತ್ತೆ ವೈ ಆ್ಯಕ್ಸಿಸು, ಅದು ನೋಡ್ಸೋದಕ್ಕೆ ಹೋಗಲ್ಲ ಬಿಡಿ, ಬೇಡ ಅದು. ಇದು ನಿಮ್ಮ ಮೊದಲನೇ ಪಾಯಿಂಟು ಇಂಥದ್ದು 7, -4. 7 ಇಲ್ಲಿ 7 ಬರುತ್ತೆ, -4. ಇದರಿಂದ √5 × 2√5 ಆ ಡಿಸ್ಟೆನ್ಸಲ್ಲಿರುವಂಥ ಪಾಯಿಂಟ್ಸು ಎಷ್ಟಿದೆ ನೋಡಿ, ಇಲ್ಲಿ 2 ಇದೆ ಅಲ್ವಾ? ದಿಸ್ ಆರ್ ಈಕ್ವಿ ಡಿಸ್ಟೆನ್ಸ್. ಈ ಟ್ರಯಾಂಗಲ್ ಐಸೋಸೆಲಸ್ ಟ್ರಯಾಂಗಲ್, ಈ ಲೆಂತು ಮತ್ತು ಈ ಲೆಂತು ಒಂದೇ ಇದೆ. ನೀವು ಬೇಕಾದ್ರೆ ಇವಾಗ ಪಾಸ್ ಮಾಡ್ಕೊಂಡು ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಸ್ಕೇಲ್ ಇಟ್ಟು ಮೆಜರ್ ಮಾಡ್ಬೋದು, ಒಂದೇ ಲೆಂತ್ ಇರುತ್ತೆ ಆಯಿತಾ? ಈ ಕಡೆ ಎಷ್ಟಿರುತ್ತೋ ಆ ಕಡೆ ಈ ಕಡೆನೂ ಅಷ್ಟೇ ಇರುತ್ತೆ ಅಲ್ವಾ? ಸೊ ಆ ಕಾನ್ಸೆಪ್ಟ್ ಮೇಲೆ ಈ ಉತ್ತರ ಬರ್ತಾಯಿದೆ, ಸರಿನಾ? ಅದಕ್ಕೆ ನಮಗೆ 2 ಉತ್ತರ ಬರುತ್ತೆ, ಆಯಿತಾ ಹುಡುಗರ? ಹಾಂ, ಇವಾಗ ಪಾಸ್ ಮಾಡಿಕೊಂಡು ಸಿಮ್ಯುಲೇಟ್ ಮಾಡಬೇಕು ನೀವು, ಜೊತೆಗೆ ಈ ವಿಷಯನ ನೀವೇ ಸ್ವಂತ ಸಾಲ್ವ್ ಮಾಡಬೇಕು.